ಶ್ರೀ ಗುರುಭ್ಯೋ ನಮಃ ಹರಿ ಓಂ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾಧಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣಸುಖದುಃಖದಾಃ ಆಗಮಾಪಾಯಿನೋ ನಿತ್ಯಾಃ ತಾಂತಿ ದೀಕ್ಷಸ್ವ ಭಾರತ. ಗೀತಾವಿವೃತ್ತಿ ಪಾಠ 2ನೇ ಅಧ್ಯಾಯದ 14ನೇ ಶ್ಲೋಕದ 2ನೇ ಭಾಗದ ಪಾಠ. ಏನಾಯ್ತು ನಿನ್ನೆ? ಮಾತ್ರಾಸ್ಪರ್ಶಾಃ ಶೀತೋಷ್ಣ ಸುಖ ದುಃಖದಾಃ ಅನ್ನುವ ಪದಗಳಿಗೆ ವ್ಯಾಖ್ಯಾನವನ್ನು ಮಾಡಿ ತೋರಿಸಿದ ರಾಯರು. ಅದು ಏನದ ಶ್ಲೋಕದ ಹೊಡೆದಾಗ ನೇರವಾಗಿ ಕೃಷ್ಣನ ಮಾತೆ ಅಂತ ಅನಿಸ್ತದೆ. ಆದ್ರೆ ಅಲ್ಲಿರೋದೇನು ಅಂದ್ರೆ ಅರ್ಜುನನ ಅಭಿಪ್ರಾಯವನ್ನ ಅನುವಾದ ಮಾಡಿದ್ದಾನೆ ಅಂತ ತಿಳಿಸ್ತಾರೆ ರಾಯರು. ಇತಿ ಪಾರ್ಥ ಹಾರ್ಧಂ ಅನೂದ್ಯ. ಹಾರ್ಧ ಅಂದ್ರೆ ಅಭಿಪ್ರಾಯ, ಹೃದಯಗತವಾದದ್ದು. ಅಭಿಪ್ರಾಯವನ್ನು ಅನುವಾದ ಮಾಡಿ ಭಗವಾನ್ ಕೃಷ್ಣ ಪರಮಾತ್ಮನೂ ಉತ್ತರ ಕೊಡ್ತಾನೆ. ಮಾತ್ರ ಸ್ಪರ್ಶಾಸ್ತು ಅಂತನ್ನುವಲಿನ ತುಕಾರಕ್ಕೆ ಅರ್ಥ ಏನು ಅಂತಂದ್ರೆ ಅದು ಬರೇ ತುಕಾರ ಇಲ್ಲ, ಕಾಕು ಶಿರಸ್ಕತು ಅಂತ. ಕಾಕು ಶಿರಸ್ಕತು ಅಂದ್ರೆ ಕಾಕು ಧ್ವನಿ ಅಂತ ಒಂದು ಧ್ವನಿ ವಿಶೇಷ. ಯಾದವಾರರು ಎಲ್ಲೋ ಹೇಳೋ ಕಾಲಕ್ಕೆ ಕಾಕು ಅನ್ನೋ ಶಬ್ದಕ್ಕೆ ಧ್ವನಿ ವಿಶೇಷ ಅಂತ ಇಷ್ಟ ಬರೆದಾರ. ಈ ನಮ್ಮಲ್ಲಿ ಮಾತಾಡೋ ಕಾಲಕ್ಕೆ ಒಂಥರ ಧ್ವನಿ ಮಾತಾಡ್ತಿರ್ತಾರಲ್ಲ, ಟ್ಯೂನು ವ್ಯಂಗ್ಯ ಧ್ವನಿ ಇದ್ದಂಗೆ ಹಂಗೆ, ಹೌದ ಅಂತ ಹಿಂಗೆ ಅಂದಂಗೆ ಶಿರಸ್ಕ. ಆ ಕಾಕುಸ್ವರದಿಂದ ಕೂಡಿದ್ದು ಅನ್ನೋದಕ್ಕೆ ಶಿರಸ್ಕ ಅನ್ನೋ ಶಬ್ದ ಬಳಸಿದ್ದಾರೆ. ಕಾಕುಸ್ವರದಿಂದ ಶಿರಸ್ಕವಾದ ಯಾವುದದು? ತೂ ಶಬ್ದ. ಹೌದು, ಅದು ಕೂಡ್ಕೊಂಡದ. ತೂ ಶಬ್ದಕ್ಕೆ ಅರ್ಥ ಏನಂಗಾರ ಅಂದ್ರೆ ಅವಧಾರಣಾರ್ಥಕೇನ. ತೂ ಶಬ್ದಕ್ಕೆ ಅವಧಾರಣ ಅಂತ ಅರ್ಥ, ಅದಕ್ಕೆ ಕಾಕು ಧ್ವನಿ ಅಂತ ಅರ್ಥ ಅಲ್ಲ. ತೂ ಶಬ್ದವು ತಾನು ಬರುವಾಗ ತನ್ನ ತಲೆಯ ಮೇಲೆ ವ್ಯಂಗ್ಯಧ್ವನಿಯನ್ನು ಹೊತ್ತುಕೊಂಡು ಬಂದ್ಬಿಟ್ಟದ. ಅದರ ಅರ್ಥ ಏನ್ ಮಾಡ್ಲಿಕ್ಕತ್ತದ ಅಂದ್ರೆ ಅವಧಾರಣ ಅನ್ನೋ ಅರ್ಥ ಮಾಡ್ಲಿಕ್ಕತ್ತದ. ಇಷ್ಟು ಆ ಭಾಷಾ ನಿಯಮ. ಗೀತಾ ಓದೋ ಕಾಲಕ್ಕೆ ಎಷ್ಟು ಸೂಕ್ಷ್ಮಾಂಶ ಬೇಕು ಅಂತ ಹೇಳಿಕೊಡಿರ್ತಾರೆ. ಆಚಾರ್ಯ ಹೇಳಿದ್ದು, ಟೀಕಾಕೃತ್ಪಾರ ಹೇಳಿದ್ದನ್ನ ರಾಯರ ಸಂಗ್ರಹ ಮಾಡಿ ಕೊಟ್ಟಾರ ನಮಗೀಗ. ಏನಾಯ್ತು? ಭಗವಾನ್ ಕೃಷ್ಣ ಕಾಕುಸ್ವರ ಶಿರಸ್ಕತು ಶಬ್ದೇನ ಅವಧಾರಣಾರ್ಥಕೇನ ನಿರಾಚಷ್ಟೇ. ಆ ಪಾರ್ಥನ ಸಂಶಯವನ್ನು ಪರಿಹರಿಸ್ತಿದ್ದಾನೆ, ಅವನ ವಾದವನ್ನು ನಿರಾಕರಣೆ ಮಾಡ್ಲಿಕ್ಕತ್ತಾನೆ. ಏನು ವಾದ? ಒಂದು ಮಾತ್ರಾಸ್ಪರ್ಶಾಃ ಶೀತೋಷ್ಣ ಸುಖ ದುಃಖದಾಃ. ಈ ಪಂಚ ಜ್ಞಾನೇಂದ್ರಿಯಗಳಿಗೆ ವಿಷಯವಾಗಿರುವಂತಹ ಶಬ್ದಸ್ಪರ್ಶ ರೂಪರಸಗಂಧಗಳು ಇವು ನಮಗೆ ಸುಖ ದುಃಖಗಳನ್ನು ಉಂಟು ಮಾಡುತ್ತವೆ ಅಂತ ಅರ್ಜುನನ ವಾದ. ಕೃಷ್ಣನ ವಾದ ಅಲ್ಲ, ಅವುಗಳು ಸುಖ ದುಃಖವನ್ನು ಉಂಟು ಮಾಡ್ಲಿಕ್ಕೆ ಸಮರ್ಥ ಇಲ್ಲ. ಮತ್ತೇನ್ ಬೇಕು ಅಂದ್ರೆ ಅಭಿಮಾನ ಸಹಿತ ಆಗಿದ್ರೆ ಮಾತ್ರ ಅವು ಸುಖ ದುಃಖವನ್ನು ಉಂಟು ಮಾಡ್ತಾವ. ಅಭಿಮಾನ ರಹಿತವಾಗಿ ಬಿಟ್ರೆ ಎಲ್ಲಾ ಮಾತ್ರ ಸ್ಪರ್ಶಗಳು ತಂಪಾಡಿ ತಾನಿರ್ತಾವ, ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೃಷ್ಣನ ಅಭಿಪ್ರಾಯ. ಎರಡನ್ನೂ ಒಂದೇ ಶ್ಲೋಕದ ಹೆಂಗೆ ತರಬೇಕು? ಪೂರ್ವಪಕ್ಷವನ್ನು ಅನುವಾದ ಮಾಡಿ ನಿರಾಕರಣೆ ಮಾಡುವ ಸ್ಟೈಲ್ ಯಾರ್ದು? ಕೃಷ್ಣಂದು. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಅವನು ಅನುವಾದ ಮಾಡಿ ಮುಗಿಸ್ಬಿಟ್ಟ. ಆಗಮ ಪಾಯಿನೋ ನಿತ್ಯಾಹ ತಾಂತಿ ದೀಕ್ಷಸ್ವ ಭಾರತ. ಉತ್ತರ ಹೊಡೆದು ಹಾಕಿಬಿಟ್ಟ ಅಲ್ಲಿಗೆ. ಇದು ಶಾಸ್ತ್ರೀಯ ಪ್ರಕ್ರಿಯೆ, ಭಾಷಾ ನಿಯಮಗಳು. ಗೊತ್ತಾದಾಗ ಮಾತ್ರ ದೊಡ್ಡ ದೊಡ್ಡ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ. ಎಷ್ಟು ಚಂದ ಬರೀತಾರೆ ರಾಯರು ಅಂದ್ರೆ ಪಳಗಬೇಕದವಾಗ. ಪಳಗಿದಾಗ ಮಾತ್ರ ಹಿಂಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಸಾಧ್ಯ ಅದ. ಹೇ ಕೌಂತೆಯ ಅರ್ಜುನ, ಮಾತ್ರಾಸ್ಪರ್ಶಾಃ ಏವ ಗಂಧಾದಿ ವಿಷಯೇಂದ್ರಿಯ ಸನ್ನಿಕರ್ಷಾಃ ಏವ. ಮಾತ್ರಾಸ್ಪರ್ಶಾಃ ಅನ್ನೋ ಶಬ್ದಕ್ಕೆ, ಮಾತ್ರಾ ಶಬ್ದಕ್ಕೆ ಪಂಚತನ್ಮಾತ್ರಗಳು, ಸ್ಪರ್ಶ ಶಬ್ದಕ್ಕೆ ಸನ್ನಿಕರ್ಷ ಸಂಬಂಧ, ಸನ್ನಿಕರ್ಷ ಕಾಂಟ್ಯಾಕ್ಟು. ಈ ಇಂದ್ರಿಯ ವಿಷಯಗಳ ಕಾಂಟ್ಯಾಕ್ಟು ಇಂದ್ರಿಯಗಳಿಗೆ ಆದದ್ದು ಅಷ್ಟಕ್ಕೆ ಸುಖ ದುಃಖ ಆಗ್ತಾವ. ಹಂಗೆಂಗು ವಿಷಯಗಳ ಕಾಂಟ್ಯಾಕ್ಟ್ ಇಂದ್ರಿಯಕ್ಕೆ ಆದ ಕೂಡ ಸುಖ ದುಃಖ ಆಗ್ತಾವ ಅಂತಂದಾದ್ರೆ ಇದು ದಡ್ತನ ಅನ್ಸಂಗಿಲ್ಲ ಅರ್ಜುನ ಅಂತ ಹಿಂಗೆ ಮಾತಾಡಿಕತ್ತ ನಾವು ಕೃಷ್ಣ. ಇಷ್ಟಾನಿಷ್ಟ ಸ್ವವಿಷಯ ಸಾಕ್ಷಾದ್ವಾರ ಸುಖ ದುಃಖದಾಹ ಕಿಂ ಇತಿ ಕಾಕುಸ್ವರೇಣ ಆಕ್ಷೇಪ. ಇಷ್ಟಾನಿಷ್ಟ ಸ್ವವಿಷಯ ಸಾಕ್ಷಾತ್ಕಾರದ್ವಾರ ಅವೇನಾಗ್ತಾವ? ಆ ಪಂಚತನ್ಮಾತ್ರಗಳು ತಮ್ಮ ವಿಷಯ ಅಂದ್ರೆ ತಮ್ಮನ್ನು ಸಾಕ್ಷಾತ್ಕಾರಗೊಳಿಸುವ ಮೂಲಕವಾಗಿ ಸುಖ ದುಃಖವನ್ನು ಕೊಡಿಸ್ತಾವ. ಗಂಧ ಘ್ರಾಣೇಂದ್ರಿಯ ಕಾಂಟ್ಯಾಕ್ಟ್ ಆಯಿತು, ನಾ ಘ್ರಾಣೇಂದ್ರಿಯದಿಂದ ಅಯಂಗಂಧ ಅಂತ ನನಗೆ ಜ್ಞಾನ ಆಯಿತು, ಅಷ್ಟಕ್ಕೆ ಸುಖ ಆಗ್ತದೆ. ಅಷ್ಟಕ್ಕೆ ಯಾಕೆ ದುಃಖ? ಸುಗಂಧ ದುರ್ಗಂಧ ಹೆಂಗೆ ವ್ಯತ್ಯಾಸ ಮಾಡಿದಿ ಹೇಳಿ? ಅಭಿಮಾನ ಬಂತು. ಅಭಿಮಾನ ಬಂದಾಗ ಇದು ಸುಗಂಧ ಇದು ದುರ್ಗಂಧ ಅನಿಸ್ತು. ನನಗೆ ಮೀನಿನ ವಾಸನೆ ದುರ್ಗಂಧ, ಮೀನು ಮಾರೋನ್ಗೆ ಅದೇ ಸುಗಂಧ. ಹಾಗಾದ್ರೆ ಸುಗಂಧ ದುರ್ಗಂಧವನ್ನ ವ್ಯತ್ಯಾಸ ಮಾಡಿದ್ದು ಯಾವುದು ಅಂದ್ರೆ ಅಭಿಮಾನ ಹೊರತಾಗಿ ಅದಲ್ಲ, ವಿಷಯಗಳಲ್ಲ. ಹಂಗಾರೆ ಅಭಿಮಾನವೇ ದುಃಖಕ್ಕೆ ಕಾರಣ ಹೊರತಾಗಿ ಶಬ್ದ ಸ್ಪರ್ಶಗಳಲ್ಲ ಅಂತ ಅನ್ನೋದು ತಂದಿಟ್ಟ ಕೃಷ್ಣ.
ಕಿಮಿತಿ ನ ಕೇವಲಂ ತನ್ಮಾತ್ರಾಯೋ ಭವಂತಿ ತನ್ಮಾತ್ರಾಹ ಏವ ನ ಭವಂತಿ, ಕೇವಲ ಶಬ್ದಸ್ಪರ್ಶ ರೂಪರಸಗಂಧಗಳ ಸಂಬಂಧ ಆಗುವುದಿಲ್ಲ. ಕಿಂತು ಮತ್ತೇನು ಬೇಕದಕ್ಕೆ ಜೊತೆಗೆ, ಅದು ವಿಕಲಾಂಗದ, ಅದು ಏನು ವಿಷಯಗಳ ಸಂಪರ್ಕ ಅನ್ನೋದು ವಿಕಲಾಂಗದ, ಅದು ಸಕಲಾಂಗಯುತ ಆಗಬೇಕಾದ್ರೆ ವಿಷಯೇಶು ಶೋಭನ ಅಧ್ಯಾಸ ನಿಮಿತ್ತ ಸ್ನೇಹರೂಪೇಣವಾ, ವಿಷಯಗಳಲ್ಲಿ ಶೋಭನ ಅಧ್ಯಾಸ, ಅಧ್ಯಾಸ ಅಂದರೆ ಆರೋಪ. ಏನು ಚಂದದ ಅಂತ ನೀವು ವಿಷಯಗಳಲ್ಲಿ ಶೋಭನತ್ವವನ್ನು ಆರೋಪ ಮಾಡಬೇಕು. ವಿಷಯ ಚಂದ ಇಲ್ಲದು, ವಿಷಯ ಹಾಗೆ ಅದ, ವಿಷಯ ಚಂದಿಲ್ಲ. ವಿಷಯಗಳಲ್ಲಿ ಸೌಂದರ್ಯದ ಆರೋಪವನ್ನು ಮಾಡಿದಾಗ ಆಹಾ ಅಂತಂತದ್ದು. ಇನ್ನು ಅರಿತ್ವಾದಿ ಭ್ರಮಹೇತುಕ ದ್ವೇಷರೂಪೇಣವಾ, ಅಥವಾ ಇವನು ನನಗೆ ಬೇಡವಾದವನು ಅನ್ನುವ ಆರೋಪ. ದೇಹೇಂದ್ರಿಯ ಅಂತಃಕರಣೇಶು ಮಮತಾತಿಶಯ ಹೇತುಕ ಅವಿವೇಕ ರೂಪೇಣ ಅಭಿಮಾನೇನ ಸಹಿತ ಏವಾ, ದೇಹ ಇಂದ್ರಿಯ ಮನಸ್ಸುಗಳಲ್ಲಿ ಮಮತಾತಿಶಯ ಹೇತುಕ, ನಂದು ದೇಹ ನಂದು ಇಂದ್ರಿಯ ಅನ್ನೋ ಮಮತಾ ಅತಿಶಯಕ್ಕೆ ಕಾರಣವಾಗಿರುವಂಥ ಅವಿವೇಕ ಅದಲ್ಲ, ಆ ಅವಿವೇಕ ರೂಪವಾದ ಅಭಿಮಾನದಿಂದ ಸಹಿತವಾದಾಗಲೇನೇ ಸುಖ ದುಃಖದಾಹ. ಅಂದರೆ ಎರಡು ಹೇಳಿದ ಕೃಷ್ಣ ಈಗ, ಒಂದು ವಿಷಯಾಭಿಮಾನ, ಒಂದು ದೇಹಾಭಿಮಾನ. ವಿಷಯಾಭಿಮಾನದಿಂದಾದರೂ ಸುಖ ದುಃಖಗಳು ಉಂಟಾಗ್ತಾವ, ದೇಹಾಭಿಮಾನದಿಂದಾದರೂ ಸುಖ ದುಃಖಗಳು ಉಂಟಾಗ್ತಾವ. ಎಷ್ಟು ಈಗ ವಿಷಯಾಸಕ್ತಿ ಕಡಿಮೆ ಆಗಬೇಕು ಅಂತ ಪ್ರವಚನದಾಗ ಹೇಳ್ತಿದ್ರೆ, ವಿಷಯಾಸಕ್ತಿ ಕಡಿಮೆ ಆಗೋದಲ್ಲ, ಅಭಿಮಾನ ಕಡಿಮೆ ಆಗ್ಬೇಕು ವಿಷಯಗಳ ಮೇಲೆ. ವಿಷಯಾಸಕ್ತಿ ಕಡಿಮೆ ಮಾಡ್ಕೊಳ್ಳಿ ಬರೋದೇ ಇಲ್ಲ. ನೀ ಯಾವ ಮನೆಯೊಳಗಿದ್ದಿ ಅದ ಮನೆಯೊಳಗೆ ಎಲ್ಲ ವಿಷಯಗಳು ಸುತ್ತಲಿದ್ದಾಗ ಆಸಕ್ತಿ ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು? ಅಂದರೆ ಸಂಪರ್ಕ ಬರದೇ ಇದ್ದಂಗೆ ಇರ್ತೀವಿ, ಬರುತ್ತೆ ಇನ್ನು ಸಂಪರ್ಕ ಆಗೇ ಆಗ್ತದೆ. ಆವಾಗ ಆಸಕ್ತಿ ಕಡಿಮೆ ಮಾಡ್ಕೊಳ್ಳೋದು ಅಂದರೆ ಅಭಿಮಾನ ಕಡಿಮೆ ಮಾಡ್ಕೊಳ್ಳೋದು ಅಂತ ಅರ್ಥ. ವಿಷಯಗಳಿಂದ ದೂರ ಇರ್ರಿ ಅಂದರೆ ವಿಷಯಗಳಿಂದ ದೂರ ಇರ್ಲಿಕ್ಕೆ ಬರೋದಿಲ್ಲ, ವಿಷಯಗಳ ಮಧ್ಯದಲ್ಲೇ ಇದ್ದು ವಿಷಯಗಳ ಮೇಲೆ ಅಭಿಮಾನ ಕಳ್ಕೊಳ್ಬೇಕು. ಸರಿ ನೋಡಪ್ಪ, ಅದಕ್ಕೆ ಕೌಂತೇಯ ಮಾತ್ರಾ ಸ್ಪರ್ಶಾಃ ಏವ ಗಂಧಾದಿ ವಿಷಯೇಂದ್ರಿಯ ಸನ್ನಿಕರ್ಷಾಃ ಏವ ಸುಖ ದುಃಖದಾಃ ಕಿಂ. ಆ ಗಂಧಾದಿ ವಿಷಯಗಳೇ ಇಂದ್ರಿಯ ಸನ್ನಿಕರ್ಷ ಆದಾಗ ಇಷ್ಟ ಅನಿಷ್ಟ ಅನ್ನುವಂತಹ ಸಾಕ್ಷಾತ್ಕಾರವನ್ನು ಮಾಡುವ ಮೂಲಕವಾಗಿ ಸುಖ ದುಃಖಗಳನ್ನು ಕೊಡ್ತಾವಂತ ತಿಳ್ಕೊಂಡೇನೂ ಅಲ್ಲ. ಕೇವಲ ತನ್ಮಾತ್ರ ಏವ ನ ಭವಂತಿ, ಕೇವಲ ತನ್ಮಾತ್ರಗಳಲ್ಲ. ಕಿಂತು ವಿಷಯೇಷು ಶೋಭನಾಧ್ಯಾಸ ನಿಮಿತ್ತ ಸ್ನೇಹರೂಪೇಣವಾ ಅರಿತ್ವಾದಿ ಭ್ರಮಹೇತುಕ ದ್ವೇಷರೂಪೇಣವಾ. ಇದು ಒಂದಾ ಸ್ನೇಹ ಬರಬೇಕು, ಇಲ್ಲ ದ್ವೇಷ ಬರಬೇಕು. ಅಂಥದ್ದನ್ನ ಏನು ಮಾಡ್ಕೊಳ್ತೀನಿ ನೀನು? ಮಮತಾತಿಶಯ ಹೇತುಕ. ಮಮತಾತಿಶಯ ಹೇತುಕ ಅಂದ್ರೆ ಏನು? ಮಮತಾ ಭಾಳ ನಂದ ಅನ್ಕೋದು ಬಂತು ಅಂದರೆ ಅದೇ ಅವಿವೇಕ. ಆ ಅವಿವೇಕ ರೂಪದಿಂದ ಅಭಿಮಾನ ಅದರಿಂದ ಸಹಿತವಾದದ್ದು ಮಾತ್ರ ಆಗ್ತಾವ. ಇಷ್ಟಂದ್ರು. ಈಗ ತನ್ನ ವಾದಕ್ಕೆ ಪುಷ್ಟಿ ಕೊಡ್ಬೇಕಲ್ಲ ಕೃಷ್ಣ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಅನುವಾದ ಮುಗಿಸ್ಬಿಟ್ಟ, ವ್ಯಂಗ್ಯ ಮಾಡಿಬಿಟ್ಟ. ಅಷ್ಟ ಕೊಡ್ತಾವೇನು ಅಂತ ಹಿಂಗೆ ಪ್ರಶ್ನೆ ಮಾಡಿ ಕೂತ್ಬಿಟ್ಟ. ಯಾಕೆ ಕೊಡಂಗಿಲ್ಲ ಅಂತ ಉತ್ತರ ಹೇಳ್ಬೇಕಲ್ಲ ನೀ. ಅಭಿಮಾನ ಸಹಿತ ಆದಾಗ ಮಾತ್ರ ದುಃಖ ಕೊಡ್ತಾವಂದು ನಿಂದು ಧ್ವನಿ ಅರ್ಥಾತ್ ನಮಗೆ. ಅವಷ್ಟ ಯಾಕೆ ಕೊಡಂಗಿಲ್ಲ ಅದನ್ನು ಹೇಳ ನನಗೆ. ಅಭಿಮಾನ ಸಹಿತ ಆದಾಗ ಅಂತ ಯಾಕಂತ ಹೇಳಂಗ ಮುಂದಿನ ಪ್ರಶ್ನೆ. ಅದಕ್ಕೆ ಉತ್ತರ ಕುತ ಏವಂ. ಇಲ್ಲೊಂದು ಪ್ರಶ್ನೆ ಚಿಹ್ನೆ ಹಾಕ್ಕೊಂಡು ನಿಲ್ಲಿಸ್ಬೇಕಲ್ಲ ನಾವು. ವಾಕ್ಯ ಬರೆದಿದ್ದೊಳಗೆ ಏನು ಮಾಡ್ಕೋಬೇಕು? ಕುತ ಏವಂ ತನ್ಮಾತ್ರಾಃ ಏವ ಸ್ವಸ್ವ ವಿಷಯ ಅನುಭವದ್ವಾರ ಸುಖದ ದುಃಖ ಹೇತವೋ ಭವಂತು. ಕುತ ಏವಂ ಇಲ್ಲಿ ನಿಲ್ಲಿಸ್ಬೇಕು. ಹಂಗ್ಯಾಕಂತಿ ಕೃಷ್ಣ? ಹಿಂಗಾಗ್ಲಿ. ಹೆಂಗಾಗಬೇಕು? ಆ ಶಬ್ದಸ್ಪರ್ಶ ರೂಪರಸಗಂಧಗಳೇ ತಮ್ಮ ವಿಷಯಗಳನ್ನು ಸಾಕ್ಷಾತ್ಕಾರ ಮಾಡಿಕೊಡುವ ಮೂಲಕವಾಗಿ ಶಬ್ದಜ್ಞಾನ, ರಸಜ್ಞಾನ, ಗಂಧಜ್ಞಾನ, ರೂಪಜ್ಞಾನ, ಸ್ಪರ್ಶಜ್ಞಾನ ಮಾಡಿಕೊಟ್ಟು ಸುಖ ದುಃಖಕ್ಕೆ ಕಾರಣ ಆಗಲಿ. ಈ ಮಧ್ಯದ ಅಭಿಮಾನ ಯಾಕೆ ತರ್ತಿ ಅಂತ ಕೇಳಿದ್ರೆ, ಆಗಮ ಪಾಯಿನೋ ನಿತ್ಯಾಹ ತಾಂತಿ ದೀಕ್ಷಸ್ವ ಭಾರತ. ಬಂದು ನೋಡುತ್ತೀರಿ, ಕೊಟ್ಟಾದನಿಗದು ಬರೋಬ್ಬರಿ ಬಾಣ ಬಿಟ್ಟಾದನಿಗೆ ಏನಂತಾರೆ? ಯತ ಇತಿ ಶೇಷೋವ ಹೇತುಗರ್ಭ ವಿಶೇಷಣಂ ವಾ ಆಗಮಾಪಾಯಿನಃ ಅನ್ನೋದ್ರ ಮುಂದೆ ಯತಃ. ಯಾಕ ಕೇವಲ ಮಾತ್ರ ಸ್ಪರ್ಶಗಳು ಸುಖ ದುಃಖಕ್ಕೆ ಕಾರಣ ಅಲ್ಲ ಅಂದ್ರೆ ಅಂತಿಟ್ಕೊಂಡು ಆಗಮಾಪಾಯಿ ಆದದ್ದರಿಂದ ಅಂತ ಒಂದು ಉತ್ತರ. ಅಥವಾ ಹೇತುಗರ್ಭ ವಿಶೇಷಣ ಆಗಮಾಪಾಯಿತ್ವಾತ್ ಹಿಂಗೆ ಮಾಡ್ಬಿಡೋದು. ಹೇತುಗರ್ಭ ವಿಶೇಷಣ ಅಂದ್ರೆ ಗೊತ್ತಾಗ್ತಿಲ್ಲ ಹೆಂಗಂತ ಹೇಳಿ. ಅಂದ್ರೆ ಹೊಟ್ಟೆಯಾಗಿ ಬಜ್ಜಿ ಇಟ್ಕೊಂಡು ಬಂದ್ಬಿಟ್ಟಿರ್ತದೆ ಅದು. ನೀ ಯಾವಾಗ ಬೇಕಾದಂತ ತೆಕ್ಕೋಬಹುದು, ಬೆಳೆದ ಹಂಗೆ ಇಡ್ಲಿಕ್ಕೆ ಬರ್ತದ. ಸರಿ. ಏತಚ್ಚ ಈಗ ಇದನ್ನ ಆಗಮಾಪಾಯಿತ್ವ ಅಂತದ್ದು ಹೊಂದಿಸ್ಬೇಕು. ಈಗ ಇದೊಂದು ದೊಡ್ಡ ಪ್ರಶ್ನೆ. ಈಗ ಏನ್ರಿ ಹೊಂದಿಸೋದು? ಅಲ್ಲಿ ಹೇಳೇಬಿಟ್ಟಲ್ಲ ಕೃಷ್ಣ ಆಗಮಾಪಾಯಿತ್ವ ಅಂತಂದ್ರೆ ಹಂಗಿರೋದು ತಮ್ಮ. ಭಾಷಾ ಮತ್ತು ಸಮಸ್ಯೆ ಅದ. ಏನು ಸಮಸ್ಯೆ ಅದ? ಈಗ ಆ್ಯಸ್ ಇಟ್ ಈಸ್ ತೊಗೊಂಡ್ವಿ ಅಂತ ಇಟ್ಕೊಳ್ರಿ, ಹಾಗೇನು ಸಮಸ್ಯೆ ಆಗ್ತದೆ ನೋಡ್ಕೊಳ್ರಿ. ಮಾತ್ರಾ ಸ್ಪರ್ಶಗಳು
ಸುಖ ದುಃಖವನ್ನುಂಟು ಮಾಡ್ತಾವ ಅಂತ ಹೇಳಿದ್ರೆ ಆಗಮಾಪಾಯಿ ಆಗೇದ ಅಂದ್ರೆ ಅವಾಗವಾಗ ಸುಖ ದುಃಖ ಆಗ್ತದ ಅಂತ ಹಿಂಗೆ ಅರ್ಥೋ, ಅವಾಗವಾಗ ಮಾತ್ರ ಸ್ಪರ್ಶ ಆಗ್ತದ ಅಂತ ಅರ್ಥೋ ಅಂತ. ಯಾಕಂದ್ರೆ ಆಗಮಾಪಾಯಿತ್ವ ಹೇಳಿಕತಿ. ಆಗಮಾಪಾಯಿತ್ವ ಅಂದ್ರೆ ಅನಿತ್ಯ ಅಂತ ಅರ್ಥ. ಬಂದು ಹೋಗುವುದು ಆಗಮ ಅಪಾಯ, ಬರುವುದು ಹೋಗುವುದು. ಯಾವುದಕ್ಕೆ ವಿಶೇಷಣ ಮಾಡಬೇಕಿದನ್ನು ನಾವು? ಆಗಮಾಪಾಯಿ ಬರುವಿಕೆ ಹೋಗುವಿಕೆ ಅನ್ನೋದನ್ನ ಮಾತ್ರ ಸ್ಪರ್ಶಕ್ಕೆ ಇಡಬೇಕು, ಸುಖ ದುಃಖಕ್ಕೆ ಇಡಬೇಕು? ಹೇಳ್ಬೇಕಲ್ಲ ನಾವು ಒಂದು ಸುಖಲ್ಲ. ಸಮಸ್ಯೆ ಬಂತೀಗ ಅದನ್ನ ಕೃಷ್ಣ ಏನು ಉತ್ತರಕೊಳ್ಳಿಕೆತಾನ? ಕೇವಲ ಮಾತ್ರ ಸ್ಪರ್ಶಗಳು ಸುಖ ದುಃಖಕ್ಕೆ ಕಾರಣ ಅಲ್ಲ ಅಂತ ಉತ್ತರಕೊಳ್ಳಿಕೆತಾನ. ಮಾತ್ರ ಸ್ಪರ್ಶಗಳು ಸುಖ ದುಃಖಕ್ಕೆ ಕಾರಣ ಅಲ್ಲ, ಕೇವಲ ಅಂತ. ಈ ಆಗಮಾಪಾಯಿ ಸುಖ ದುಃಖಕ್ಕೋ ಮಾತ್ರ ಸ್ಪರ್ಶಕ್ಕೋ ಬಂತಲ್ಲ ಅಂದಾಗ ಇಲ್ಲೊಂದು ಭಾಷಾ ನಿಯಮ ಮತ್ತೆ ಬರ್ತದೆ. ಈಗ ಅದು ಬಂದು ಸರಿಯಾಗಿ ಅರ್ಥ ಆಗ್ತದೆ ನೋಡೋದಕ್ಕೆ. ಏತಚ್ಚ ಆಗಮಾಪಾಯಿತ್ವಂ, ಈ ಆಗಮಾಪಾಯಿತ್ವ ಅಂತ ಅನ್ನೋದು ಎಲ್ಲಿಗೆ ಅನ್ವಯ ಆಗಬೇಕು ಅಂದ್ರೆ ಮೊದಲು ಶ್ಲೋಕದಾಗ ವಾಕ್ಯ ಹಿಂಗೆ ಹೊಂದಿಸ್ಕೋಬೇಕು. ಶೀತೋಷ್ಣ ಸುಖ ದುಃಖದಾಹ ಮಾತ್ರ ಸ್ಪರ್ಶಾಹ ಆಗಮಾಪಾಯಿನಃ ಇತ್ತೇವಂ. ಹಿಂಗೆ ಜೋಡಣೆ ಮಾಡಿಕೊಡ್ರಿ ಫಸ್ಟು. ಯಾಕೆ ಏನಾಗ್ಬಿಟ್ಟದ? ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯ ಅಂತ ಬಂದ್ಬಿಟ್ಟದ. ಎಲ್ಲಿ ಹೊಂದಿಸ್ಬೇಕು ಅಂತ ಗೊತ್ತಾಗಿಲ್ಲ. ಮೊದಲು ಹಿಂಗೆ ಅನ್ವಯ ಮಾಡ್ಕೊಳ್ರಿ. ಅನ್ವಯ ಮಾಡ್ಕೊಂಡ್ಮೇಲೆ ಏನಾಗ್ತದೆ? ಇದರಲ್ಲಿ ವಿಶೇಷಣ ವಿಶೇಷಗಳು ಯಾವುದು ಅಂತ ತಿಳ್ಕೊಬೇಕಾಗ್ತದೆ. ಈಗ ಮಾತ್ರ ಸ್ಪರ್ಶಾಹ ಅಂಬೋದೇ ವಿಶೇಷ, ಸುಖ ದುಃಖದಾಹ ಅಂತನ್ನೋದು ವಿಶೇಷಣ, ಆಗಮಾಪಾಯಿನಃ ಅಂಬೋದು ಎಲ್ಲಿ ಬರಬೇಕು ಅಂತ ಬಂತು ಈ ಪ್ರಶ್ನೆ. ವಿಧಿಯದು. ಆಗಮಾಪಾಯಿ ಎಂಬುದೇನು? ವಿಧಿಯದು. ಎಲ್ಲಿ ಹಚ್ಬೇಕೀಗ? ಮಾತ್ರ ಸ್ಪರ್ಶ. ಸುಖ ದುಃಖಗಳನ್ನುಂಟು ಮಾಡುವಂತಹ ಮಾತ್ರ ಸ್ಪರ್ಶಗಳೂ ಹಿಂಗದು. ಸುಖ ದುಃಖಗಳನ್ನುಂಟು ಮಾಡುವಂತಹ ಮಾತ್ರ ಸ್ಪರ್ಶಗಳೂ ಅಂದ್ರೆ ಕೇವಲ ಮಾತ್ರ ಸ್ಪರ್ಶ ಸುಖ ದುಃಖ ಉಂಟು ಮಾಡ್ತದೇನೋ ಅಂತ ಕೇಳಿದಂಗೆ ಅದಕ್ಕೆ ಎಲ್ಲಿ ವಿಶೇಷ ಮಾಡ್ಕೊಂಡ್ವಿ? ಸುಖ ದುಃಖದತ್ವ ವಿಶಿಷ್ಟ ಮಾತ್ರ ಸ್ಪರ್ಶ ಕೇವಲಂ ಸುಖ ದುಃಖದತ್ವ ವಿಶಿಷ್ಟ ಮಾತ್ರ ಸ್ಪರ್ಶಾಹ ನ ಕುತಃ ಆಗಮಾಪಾಯಿತ್ವಾತ್. ಹಿಂಗೆ ವ್ಯವಸ್ಥೆ ನೋಡು. ಇತ್ತೇವಂ ಸ್ವಸ್ವ ವಿಷಯಕಧೀದ್ವಾರ ತನ್ನ ವಿಷಯಗಳನ್ನು ಸಾಕ್ಷಾತ್ಕಾರ ಮಾಡಿ ಕೊಡುವ ಮೂಲಕವಾಗಿ ಸುಖ ದುಃಖದತ್ವ ವಿಶಿಷ್ಟ ಮಾತ್ರ ಸ್ಪರ್ಶಾನಾಂ ವಿಶೇಷಣಂ. ಆ ಆಗಮಾಪಾಯಿ ಎನ್ನುವುದು ಯಾವುದಕ್ಕೆ ವಿಶೇಷಣ ಆಗ್ತದೆ ಅಂದ್ರೆ ಸುಖ ದುಃಖದತ್ವ ವಿಶಿಷ್ಟ ಮಾತ್ರ ಸ್ಪರ್ಶಕ್ಕೆ ವಿಶೇಷಣ ಆಗ್ತದೆ. ಎರಡೂ ಸೇರಿದ್ದಕ್ಕೆ ವಿಶೇಷಣ ಆಗಬೇಕು. ಬರೇ ಇದಕ್ಕಲ್ಲ, ಮಾತ್ರ ಸ್ಪರ್ಶಕ್ಕೆ ಆಗಂಗಿಲ್ಲ, ಅಥವಾ ಸುಖ ದುಃಖಕ್ಕೂ ಆಗಂಗಿಲ್ಲ. ಸುಖ ದುಃಖದತ್ವ ವಿಶಿಷ್ಟ ಮಾತ್ರ ಸ್ಪರ್ಶಕ್ಕೆ ವಿಶೇಷಣ ಅದು ಅಂದ್ರೆ ವಿಶೇಷಣ ಹಾಗೂ ವಿಶೇಷಗಳಿಂದ ಕೂಡಿದ್ದಕ್ಕೆ ತಗೊಂಡು ಬರ್ಬೇಕು ಅದನ್ನ ನಾವೀಗ. ಆಗಮಾಪಾಯಿತ್ವ ಅಂಬೋದು ಯಾಕೆ ಹಿಂಗಂತೀರಿ ಅಂತಂದ್ರೆ ಸವಿಶೇಷಣೈ ವಿಧಿ ನಿಷೇಧೌ ವಿಶೇಷ್ಯೇ ಬಾಧಾತ್ ವಿಶೇಷಣ ಉಪಸಂಕ್ರಾಮತಃ ಇತಿ ನ್ಯಾಯಾತ್. ನ್ಯಾಯ ಹೆಂಗದ? ಅದು ನ್ಯಾಯ ಹೆಂಗದ ಅಂದ್ರೆ ಸವಿಶೇಷಣೈ ವಿಧಿ ನಿಷೇಧೌ ವಿಶೇಷಣದಿಂದ ಕೂಡಿರುವಂತಹ ಈಗೇನು ನೋಡ್ಬೇಕು? ವಿಶೇಷಣ ಯಾವುದು? ಸುಖ ದುಃಖದತ್ವ ವಿಶೇಷಣ, ಮಾತ್ರ ಸ್ಪರ್ಶ ಇದು ವಿಶೇಷ. ಅದಕ್ಕೆ ತೋರಿಸ್ಕೊಟ್ರು ಸುಖ ದುಃಖದತ್ವ ವಿಶಿಷ್ಟ ಮಾತ್ರ ಸ್ಪರ್ಶ ಅಂತ ಶಬ್ದ ಆಡಿದರು. ಈಗ ಇದಕ್ಕೇನಾದರೂ ಒಂದು ವಿಧಿ ಅಥವಾ ನಿಷೇಧ ಮಾಡಿದೆ ಅಂತ ಇಟ್ಕೋಪ. ಯಾವುದಕ್ಕೆ? ಅಲ್ಲಲ್ಲ, ವಿಶೇಷಣ ಸಹಿತವಾದ ವಿಶೇಷಕ್ಕೆ ಯಾವುದಾದ್ರೂ ಒಂದು ವಿಧಿ ಅಥವಾ ನಿಷೇಧವನ್ನ ಮಾಡಿದರೆ ಗೊತ್ತಾಯ್ತಾ? ಸವಿಶೇಷಣೇ ವಿಧಿ ನಿಷೇಧವು. ಸವಿಶೇಷಣ ಅಂದರೆ ವಿಶೇಷೇಣ ಸಹಿತ ಸವಿಶೇಷಣ. ಯಾವುದು ವಿಶೇಷಣದಿಂದ ಕೂಡಿದೆಯೋ ಅದಕ್ಕೆ ಸವಿಶೇಷಣ ಅಂತ ಕರಿತೀವಿ. ಆ ವಿಶೇಷಣದಿಂದ ಕೂಡಿರುವಂತಹದ್ದಕ್ಕೆ ನೀನು ವಿಧಿಯನ್ನ ನಿಷೇಧ ಮಾಡಿದರೆ ಅದು ಏನಾಗ್ತದೆ ಅಂತ ಕೇಳಿದ್ರೆ ವಿಶೇಷೇ ಬಾಧಾತ್, ವಿಶೇಷದಲ್ಲಿ ಹೊಂದದೇ ಇರುವುದರಿಂದಾಗಿ ವಿಶೇಷಣ ಉಪಸಂಕ್ರಾಮತಃ ವಿಶೇಷಣವನ್ನ ಹೊಂದುತ್ತದೆ ಅಂತ ಒಂದು ನ್ಯಾಯ. ವಿಶೇಷಕ್ಕೆ ಏನೋ ಮಾಡಂಗಿಲ್ಲ, ವಿಶೇಷಣಕ್ಕೆ ಬಂದು ಕೂತ್ಬಿಡ್ತದೆ. ವಿಶೇಷಣ ವಿಶೇಷ ಹೇಳೋದು ಏನಂತ? ಭುಂಜಾನೋ ನೋತ್ಸೃಜೇದ್ವಾಚಂ ಅಂತದಂತ ಇಟ್ಕೋ. ಭುಂಜಾನೋ ನೋತ್ಸೃಜೇದ್ವಾಚಂ, ಊಟ ಮಾಡುವವನು ಮಾತನಾಡಬಾರದು ಅಂತದ. ಈಗ ನಾ ಊಟ ಮಾಡೋ ಮತ್ತೆ ಮಾತಾಡ್ಲೇಬೇಡ. ಈಗ ನಾ ಊಟ ಮಾಡ್ತೀನಿ, ಮತ್ತೆ ನಾ ಊಟ ಮಾಡ್ತೀನಿ, ಮತ್ತು ನಾ ಊಟ ಮಾಡೋವ ಮಾತಾಡಬಾರ್ದು ಅಂದ್ರೆ ಹೆಂಗೆ? ಮತ್ತೀಗ ಮಾತಾಡ್ಲಿಕ್ಕಿಲ್ಲ. ಭುಂಜಾನೋ ನೋತ್ಸೃಜೇದ್ವಾಚಂ ಅಂತದ. ಹಂಗಾರ ಊಟ ಮಾಡುವ ವ್ಯಕ್ತಿಯಲ್ಲಿ ಅದು ಹೊಂದಲಿಲ್ಲ, ಅದಕ್ಕೆ ಎಲ್ಲಿ ಹೊಂದಿಸ್ಬೇಕು? ಈಗ ಊಟ ಮಾಡುವ ಕ್ರಿಯಾಕ್ಕೆ ಹೊಂದಿಸ್ಬೇಕು, ವಿಶೇಷಕ್ಕೆ ಹೊಂದಿಸ್ಬೇಕು. ಊಟ ಮಾಡುವಾಗ ಮಾತಾಡಬಾರ್ದು ಅಂತ ಆಗ್ಬಿಡುತ್ತೆ ಅಷ್ಟೇ.
ಭುಂಜಾನೋ ನೋತ್ಸೃಜದ್ವಾಚಂ ಅನ್ನುವಲ್ಲಿ ಊಟ ಮಾಡುವವನು ಮಾತಾಡಬಾರದು ಅಂತದ. ಊಟ ಮಾಡುವ ಕಾಲದಲ್ಲಿ ಅಂತ ಇಲ್ಲಲ್ಲಿ ಆ ವಾಕ್ಯದಲ್ಲಿ ಇಲ್ಲ. ಊಟ ಮಾಡುವವನು ಅಂದ್ರೆ ಯಾರ್ಯಾರು ಊಟ ಮಾಡ್ತಾರೆ, ಮತ್ತು ಊಟ ಮಾಡೋರು ಮಾತಾಡಬಾರ್ದು, ಯಾರೋ ಮಾತಾಡಬಾರ್ದು ಅಂತ ಆಗ್ಬಿಡ್ತದೆ. ಹಂಗಲ್ಲ, ಊಟ ಮಾಡುವ ಕಾಲದಲ್ಲಿ ವ್ಯಕ್ತಿಗೆ ಹೋಗ್ಬಿಡ್ತದೆ, ಅದು ಕಾಲಕ್ಕೆ ವಿಶೇಷಣ ವಿಧಿ ನಿಷೇಧ ಆಗ್ಬಿಡ್ತದೆ. ನೋತ್ಸೃಜೇತ್ ವಾಚಂ ಮಾತಾಡಬಾರದು ಅನ್ನೋದು ಎಲ್ಲಿ ಹೋತು? ಊಟ ಮಾಡುವ ಕಾಲಕ್ಕೆ ಹೋತು, ವ್ಯಕ್ತಿ ಬರಲೇ ಇರೋದು. ವಿಶೇಷ ಬಾಧಾತ, ವಿಶೇಷದಲ್ಲಿ ಬಾಧ. ಹಂಗ ಇಲ್ಲೂ ಕೂಡ ಸುಖ ದುಃಖದತ್ವ ವಿಶಿಷ್ಟ ಮಾತ್ರ ಸ್ಪರ್ಶಗಳು ಅಂತೇನದ. ಇದರಲ್ಲಿ ಆಗಮಾಪಾಯಿತ್ವ ಅನ್ನೋದು ಎಲ್ಲಿ ಸಂಬಂಧ ಬರ್ತದಪ್ಪ ಅಂದ್ರೆ ಸುಖ ದುಃಖದತ್ವಕ್ಕೆ ಬರ್ತದೆ. ಸುಖ ದುಃಖ ಪ್ರದತ್ವ ಅಂಬುದು ಆಗಮಾಪಾಯಿ. ಯಾಕ? ಮಾತ್ರ ಸ್ಪರ್ಶ ಅನ್ನೋದು ಇದ್ರೂ ಕೂಡ ಕೆಲವೊಮ್ಮೆ ಸುಖ ಆಗ್ತದೆ, ಕೆಲವೊಮ್ಮೆ ಸುಖ ಆಗೋದಿಲ್ಲ. ಕೆಲವೊಬ್ಬರಿಗೆ ಸುಖ ಆಗ್ತದೆ, ಕೆಲವೊಬ್ಬರಿಗೆ ಸುಖ ಆಗೋದಿಲ್ಲ. ಹಿಂಗೆ ಬಂದ್ಬಿಡ್ತೀಗ ಅದು ಅರ್ಥದು, ಹಿಂಗೆ ಬಂದ್ಬಿಡ್ತದೆ. ಭಾಷಾ ನಿಯಮ ಗೊತ್ತ ಅಷ್ಟು ಕಷ್ಟ ಆಗ್ತದೆ. ಮಾತ್ರ ಸ್ಪರ್ಶ ಏನವ ಇವು ವಿಷೇಂದ್ರಿಯ ಸನ್ನಿಕರ್ಷ ಇದ್ದೇ ಇರ್ತದೆ. ಅದು ಹಂಗೆ ಸುಖ ಆಗಬೇಕು, ಹಂಗೆಂಗದ ಸುಖ ಆಗ್ಬೇಕು ಅಂತೇನು ನಿಯಮದ? ಆಗ್ಬೋದ ಆಗ್ಲಿಕ್ಕಿಲ್ಲಪ್ಪ. ಈಗ ನಮಗ ಈಗ ಬ್ಯಾಸಿಗೆಲ್ಲ ಫ್ಯಾನ್ ಹಾಕೊಂಡು ಕೂತಿರ್ತೀವಿ, ಮಾತ್ರ ಸ್ಪರ್ಶ ಇದು ಸುಖ ಸುಖ ಆಗ್ಲಿಕ್ಕೆ ಎಲ್ಲ ಫ್ಯಾನ್ ಹಾಕೊಂಡಿದ್ರೆ ದುಃಖ ಕಾರಣ ಆಗ್ತದೆ. ಸುಖ ದುಃಖಗಳ ಆಗಮಾಪಾಯಿ, ಮಾತ್ರ ಸ್ಪರ್ಶ ಇದ್ದೇ ಇರ್ತದೆ. ಮಾತ್ರ ಸ್ಪರ್ಶ ಸಂಬಂಧ ಇಲ್ಲ ಅಂತ ಆಗ್ಬಿಡುತ್ತೆ. ಸರಿ ನೋಡಪ್ಪ ಮುಂದೆ. ಇತಿ ನ್ಯಾಯಾತ್, ಈ ನ್ಯಾಯದಿಂದ ಮಾತ್ರ ಸ್ಪರ್ಶಾನಾಂ ಸ್ವಸ್ವ ವಿಷಯಕಧಿದ್ವಾರ ಮಾತ್ರ ಎಂದು ಶಬ್ದಸ್ಪರ್ಶ ರೂಪರಸಗಂಧಗಳ ಸಂಬಂಧವು ಸ್ವವಿಷಯಕ ಧೀದ್ವಾರ ತಮ್ಮ ಜ್ಞಾನವನ್ನುಂಟು ಮಾಡುವ ಮೂಲಕವಾಗಿ ಯತ್ ಸುಖ ದುಃಖದತ್ವಂ, ಅದೇನು ಸುಖ ದುಃಖ ಪ್ರದವಾಗಿದೆಯಲ್ಲ, ತಸ್ಯ ಆಗಮಾಪಾಯಿತ್ವ, ಅದು ಆಗಮಾಪಾಯಿ. ಸುಖ ದುಃಖಗಳು ಆಗಮಾಪಾಯಿ ಅಂತ ತಿಳ್ಕೊಂಡು ಸುಖಾದಿತ್ವ ರೂಪ ವಿಶೇಷಣ ಉಪಸಂಕ್ರಾಮತಿ ಹೋಗೆಲ್ಲಿ ಸೇರ್ಕೋತದ? ಸುಖ ದುಃಖಗಳಿಗೆ ಸೇರ್ಕೊಂಡ್ಬಿಡ್ತದ ಆಗಮಾಪಾಯಿತ್ವ ಅನ್ನೋದು. ಚಂದ ಬಿಡಿಸಿ ಹೇಳ್ರಪ್ಪ, ಭಾಷಾ ನೀವು ಭಾಳ ಹೇಳ್ಬಿಟ್ರೆ ಬಿಡಿಸಿ ಹೇಳ್ರಿ ಅಂದ್ರೆ ತಗೋ. ಸುಪ್ತಿ ಆದವು, ಮಲಗಿರ್ತೀವಿ. ಮಲಗಿರ್ತೀಯಲ್ಪ, ಮಲಗಿರ್ತೀಯ ಅಂದ್ರೆ ಆದಿ ಪದದಿಂದ ಮಲ್ಕೊಂಡವ್ರ ಜೊತೆ ಇನ್ನೂ ಬೇರೆ ಬೇರೆ ಇದ್ದಾರೆ. ಮಲಗಿದ್ದಾಗ ಎಚ್ಚರ ತಪ್ಪಿದಾಗ ಅಂದ್ರೆ ಏನು? ಕೋಮಾ ಸ್ಟೇಜ್ ಅಂತ ಅರ್ಥ. ಮಲ್ಕೊಂಡಾನ ಎಚ್ಚರ ತಪ್ಪಿದ, ಅಥವಾ ಅಪರೋಕ್ಷ ಇದು ಸಮಾಧಿ ಶಮೀಕರಿಗೆ ಆಯ್ತಲ್ಲ, ಹಾಕಿದ್ದು ಅಪರೋಕ್ಷ ಸಮಾಧಿ ಅವಸ್ಥೆ. ಅದರೊಳಗೆ ಸಮಾಧಿ ಅವಸ್ಥಾ ಅಂತ. ಇನ್ನು ಇದು ಒಂದಿರ್ತಲ್ಪ, ಏನಂತಾರೆ ಬಾಲ್ಯಾವಸ್ಥೆ ಒಳಗೆ. ಅವಾಗೇನದ ಏನು ವಿಷಯ ದುಃಖ, ಏನು ಸುಖ ದುಃಖಗಳು ಕೊಡ್ತಾವ ಅವಂಗ? ಏನು ಕೊಡೋದಿಲ್ಲ ಅವಂಗದು, ಹೌದಿಲ್ಲೋ? ಅಲ್ಲಿ ಶ್ರೀಚಂದನ ಅಗ್ನಿಕಣಾದಿ ಶೀತೋಷ್ಣ ಸ್ಪರ್ಶ ಸಂಬಂಧಿ ಅವಿನಾಭೂತ ಮನಸ್ಸಂಬಂಧಾತ್ಮ ಸನ್ನಿಕೃಷ್ಟ ತ್ವಗೀಂದ್ರಿಯಸ್ಯ ಸತ್ವೇಪಿ ಸ್ವವಿಷಯ ಅನುಭವದ್ವಾರ ಸುಖ ದುಃಖಾದಿತ್ವಸ್ಯ ಅದರ್ಶನಾತ್. ಕಂಡೇ ಇಲ್ಲ. ಮಲಗಿದವಂಗ ಅವಂಗ ಏನು ಮಾಡೀವಿ ಅಂತಂದ್ರೆ ಮಾಲಿ ಹಾಕಿಬಿಟ್ಟಿವಿ. ಮಲ್ಕೊಂಡು ಮಾಲಿ ಹಾಕಿವಿ ಅಂದ್ರೆ ಮುಗಿದಂತ ಅರ್ಥ ಅಲ್ಲ. ಅದಕ್ಕೆ ಭಾಳ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿದ್ದು ನನ್ನ ಪಾಪ. ದೊಡ್ಡ ಕಾರ್ಯಕ್ರಮಕ್ಕೆ ಹೋಗ್ಯಾನ, ಅಲ್ಲಿ ಮಾಲಿ ಹಾಕಿದ್ರು ಅವ್ನ ಕಾರ್ಯಕ್ರಮದಾಗ. ಹಂಗೆ ಬಂದು ಮಲ್ಕೊಂಡವ. ಹಿಂಗೆ ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೊರತಾಗಿ ಮಲ್ಕೊಂಡ ಮಾಲಿ ಹಾಕಿವಿ ಅಂತ ಅರ್ಥ ಮಾಡಬಾರ್ದು. ಶ್ರೀಚಂದನ ಅಂದರೆ ಗಂಧ, ಅಗ್ನಿಕಣ ಅಂದರೆ ಬಿಸಿ, ಶೀತೋಷ್ಣ ಇವುಗಳ ಸ್ಪರ್ಶ ಅದ. ಆಮೇಲೆ ಮನಸ್ಸದ, ಆತ್ಮ ಅದ, ಎಲ್ಲ ಒಂದಕ್ಕೊಂದು ಕಾಂಟ್ಯಾಕ್ಟ್ ಅದ ಅಲ್ರಿ. ಅದಿರ್ಲಿ, ಇದಕ್ಕೆ ಸಂಬಂಧ ಇಲ್ಲದ ಅಂದ್ರೆ ತ್ವಗೀಂದ್ರಿಯದ ಅಲ್ಲ, ಇದ್ದು ಅನುಭವ ಆಗ್ಲಿಕ್ಕತ್ತದ. ಆದರೂ ಸಹಿತೇಕ ಸುಖ ಆಗಲಿ ದುಃಖ ಆಗಲಿ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಹೇಳಂಗಾರ? ತ್ವಗೀಂದ್ರಿಯ ಇದೊಂದು ಸ್ವಾರಸ್ಯ ಏನು ಅಂದ್ರೆ, ಅವತ್ತು ಹೇಳಿದೆ ಇವತ್ತು ಹೇಳ್ತೀನಿ. ಚಕ್ಷುರಾದಿ ಇಂದ್ರಿಯಗಳು ಅವು ಅಣು, ತ್ವಗೀಂದ್ರಿಯ ವ್ಯಾಪ್ತ. ನಮ್ಮ ಪಂಚಜ್ಞಾನೇಂದ್ರಿಯಗಳಲ್ಲಿ ಇದು ಲಕ್ಷಪುರದ ಲಘುನೆ. ಪಂಚಜ್ಞಾನೇಂದ್ರಿಯಗಳಲ್ಲಿ ಚಕ್ಷು, ಘ್ರಾಣ, ಶ್ರೋತ್ರ, ಆಮೇಲೆ ರಸನ, ಇವೆಲ್ಲ ಅಣುವೃತ್ತಿಗಳು. ತ್ವಗೀಂದ್ರಿಯ ಇದು ಸರ್ವದೇಶ ವೃತ್ತಿ, ದೇಹ ತುಂಬ ವ್ಯಾಪಿಸಿಕೊಂಡಿರುವಂಥದ್ದು. ಬಿಗ್ಗೆಸ್ಟ್ ಇಂದ್ರಿಯ, ದೊಡ್ಡ ಇಂದ್ರಿಯ ಅದು. ಅದಕ್ಕೆ ಏನು ಮಾಡಿದ ಕೃಷ್ಣ ಅಂದರೆ ಶೀತೋಷ್ಣ ಸುಖ ದುಃಖದಾಹ ಸ್ಪರ್ಶಕ್ಕೆ ಹೊಡೆದಾಕ್ಬಿಟ್ಟ. ಆಮೇಲೆ ಇನ್ನೊಂದು, ಉಳಿದ ಎಲ್ಲ ಇಂದ್ರಿಯಗಳನ್ನು ಉಪರಮ ಮಾಡ್ಲಿಕ್ಕೆ ಬರ್ತದೆ, ತ್ವಗೀಂದ್ರಿಯನ್ನು ಉಪರಮ ಮಾಡ್ಲಿಕ್ಕೆ ಬರೋದಿಲ್ಲ. ಹೆಂಗೆ ತ್ವಗೀಂದ್ರಿಯವನ್ನು ಹೆಂಗೆ ಉಪರಮ ಮಾಡ್ತೀವಿ ಹೇಳೋಣ ಅಂತ. ಕಣ್ಣು ಮುಚ್ಕೋಬಹುದು, ಕಿವಿಯೊಳಗೆ ಹತ್ತಿ ಇಟ್ಕೋಬಹುದು, ಮೂಗಿನಾಗ ಬೇಕಾದ್ರೆ ಹತ್ತಿ ಇಟ್ಕೋಬಹುದು, ಬಾಯಿಗೆ ಹೊಲಿಗೆ ಹಾಕ್ಕೋಬಹುದು, ಚರ್ಮಕ್ಕೆ ಹೆಂಗೆ ಹಾಕ್ತಿ ಹೇಳೋಣ ಅಂತ. ಯಾವ ಇಂದ್ರಿಯ ಉಪರಮ ಆಗುವುದೇ ಇಲ್ಲ, ಯಾವ ಇಂದ್ರಿಯಕ್ಕೆ ಒಂದಿಲ್ಲ ಒಂದು ಸಂಪರ್ಕ, ಈ ವಿಷಯಗಳ ಸಂಪರ್ಕ ಇದ್ದೇ ಇರ್ತದೆ. ಇಷ್ಟಿದ್ದಾಗಲೂ ಅದು ಸುಖ ದುಃಖ ಕೊಡುವುದಿಲ್ಲ ಅಂದಮೇಲೆ ಹಂಗಾರೆ ನಿನಗೆ ಅಭಿಮಾನ ಇದ್ದರೆ ಸುಖ ಆಗ್ತದೆ, ಇಲ್ಲ ಅಂತ ಹೊಡೆದು ಹಾಕ್ಲಿಕ್ಕೆ ಆದಂತ ಹೇಳ್ಬಿಟ್ಟ. ನೋಡಿ ಎಷ್ಟು ಚಂದ ಮಾತಾಡ್ತಾನೆ.
ಸುಪ್ತ್ಯಾದೋ ಮಲಗಿದಾಗ ಶ್ರೀಚಂದನ ಅಗ್ನಿಕಣಾದಿ ಶೀತೋಷ್ಣ ಸ್ಪರ್ಶ ಸಂಬಂಧೇ ಅವಿನಾಭೂತ ಮನಸ್ಸಂಬಂಧಾತ್ಮ ಸನ್ನಿಕೃಷ್ಟತ್ವಗೀಂದ್ರಿಯಸ್ಯ ಸತ್ವೇಪಿ ಸ್ವವಿಷಯ ಅನುಭವದ್ವಾರ ಸುಖದುಃಖಾದಿ ತತ್ವಸ್ಯ ಅದರ್ಶನಾತ್ ಜಾಗೃದ್ದಶಾಯಾಮ್ ಅಲ್ಲಿ ಸುಪ್ತ್ಯಾದೋ ತಗೊಂಡ್ರು, ಈ ಜಾಗೃದ್ದಶ ತಗೊಂಡ್ರೆ ಎಚ್ಚರ ಇದ್ದಾಗ ಅಭಿಮಾನ ಸತ್ವೇವ ತದ್ದರ್ಶನಾತ್ ಎಚ್ಚರಿದ್ದಾಗಲೂ ಅಭಿಮಾನ ಇದ್ರಷ್ಟೇ ಇರ್ತದೆ, ಇಲ್ಲದೆ ಇರುವುದಿಲ್ಲ. ಅಭಿಮಾನ ಇದ್ದಿದ್ದಿಲ್ಲ ಅಂದರೆ ಅಲ್ಲೂ ಹಾವು ಹರಿದು ಹೋದ್ರೂ ಗೊತ್ತಾಗ್ತದೆ ದೇಹದ ಮೇಲೆ. ಅನ್ವಯ ವ್ಯತಿರೇಕಾತ್ ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿ ಸಿದ್ಧಾರ್ಥ ನಮಗೆ ಏನು ಅಭಿಮಾನ ಸಹಿತ ಏವ ಮಾತ್ರ ಸ್ಪರ್ಶಾ ಅಭಿಮಾನಗಳಿಂದ ಕೂಡಿಕೊಂಡ ಮಾತ್ರ ಸ್ಪರ್ಶಗಳೇ ಅಂದರೆ ವಿಷಯಗಳ ಸನ್ನಿಕರ್ಷವೇ ತಮ್ಮ ತಮ್ಮ ಜ್ಞಾನವನ್ನು ಹುಟ್ಟಿಸುವ ಮೂಲಕವಾಗಿ ಸುಖ ದುಃಖಗಳನ್ನು ಉಂಟು ಮಾಡ್ತಾವ. ನ ಕೇವಲ ಇತಿ ಭಾವ ಕೇವಲ ಅಲ್ಲ. ಸುಪ್ತೌ ಅನ್ನೇಂದ್ರಿಯಾಣ ಉಪರಮೇಪಿ ಸುಪ್ತಿಯಲ್ಲಿ ಅನ್ನೇಂದ್ರಿಯಗಳು ಉಪರಮ ಹೊಂದಿದ್ರೂ ಕೂಡ ತ್ವಗೀಂದ್ರಿಯಸ್ಯ ನ ಉಪರಮಃ ತ್ವಗೀಂದ್ರಿಯ ಉಪರಮ ಆಗುವುದಿಲ್ಲ. ತಸ್ಯ ತದಾಪಿ ವಿಷಯ ಸನ್ನಿಕರ್ಷೋ ಅಸ್ತಿ ಅದಕ್ಕೆ ಆವಾಗ ವಿಷಯ ಸನ್ನಿಕರ್ಷ ಅದ ಇತಿ ಜ್ಞಾಪನಾಯೈವ ಇತರ ವಿಷಯ ಲಾಕ್ಷಣಿಕ ಶೀತೋಷ್ಣ ಪದ ಪ್ರಯೋಗ. ಅದಕ್ಕೆ ಇತರ ವಿಷಯಕ ಲಾಕ್ಷಣಿಕವಾದ ಶೀತ ಪದ ಪ್ರಯೋಗ ಮಾಡ್ಯಾರ, ಉಷ್ಣ ಪದ ಪ್ರಯೋಗ ಮಾಡ್ಯಾರ. ಶೀತೋಷ್ಣ ಅಂತ ಹೇಳಿದ್ದು ಗಂಧ ರೂಪ ರಸ ಗಂಧ ತಗೊಳ್ಳಿ ಎಲ್ಲ ತಗೊಳ್ಳಿಕ್ಕೂ. ಇದನ್ನ ಯಾಕೆ ಹೇಳಿದ್ರಿ ಅಂದರೆ ಈ ಶೀತ ಮತ್ತು ಉಷ್ಣಗಳನ್ನು ಗ್ರಹಿಸುವ ಇಂದ್ರಿಯವಾದ ತ್ವಗೀಂದ್ರಿಯ ಸರ್ವದಾ ಜಾಗೃತ ಇರ್ತದೆ. ಮತ್ತು ಅಷ್ಟೇ ಅಲ್ರಿ, ಒಂದಿಲ್ಲ ಒಂದು ದೇಹಕ್ಕೆ ಆಗ್ತಾನೆ ಇರ್ತದೆ. ಅದು ಒಂದು ಶೀತರ ಗ್ರಹಣ ಮಾಡಬೇಕು, ಇಲ್ಲ ಉಷ್ಣರ ಗ್ರಹಣ ಮಾಡಬೇಕು, ಇಲ್ಲ ಶೀತೋಷ್ಣರ ಗ್ರಹಣ ಮಾಡ್ತಿರ್ಬೇಕ್ರಿ, ಬಿಟ್ಟು ಏನು ಬೇರೆ ದಾರಿನೇ ಇಲ್ಲ ಅದಕ್ಕೆ. ತ್ವಗೀಂದ್ರಿಯ ಉಳಿದ ಇಂದ್ರಿಯಗಳಿಗೆ ಉಪರಮಾದ ಇದಕ್ಕೆ ಉಪರಮ ಇಲ್ಲ ಅಂದರೆ 24/7 ವಿಷಯ ಗ್ರಹಣ ಮಾಡ್ತದೆ ಅದು. ನೆಕ್ಸ್ಟ್ ಪಾಯಿಂಟ್ ಇದು ಅರ್ಥ ಆಯ್ತಾ? ಅಣು ವ್ಯಾಪ್ತ ಒಂದು 24 ತಾಸು ವಿಷಯ ಗ್ರಹಿಸುವಂತಹ ಇಂದ್ರಿಯ ಯಾವುದು? ತ್ವಗೀಂದ್ರಿಯ. ನೀ ಮಲ್ಕೊಂಡಾಗ್ಲೂ ಸಹಿತ ತ್ವಗೀಂದ್ರಿಯಕ್ಕೆ ಗ್ರಹಣ ಆಗ್ತಾನೆ ಇರ್ತದೆ, ವಿಷಯ ಸನ್ನಿಕರ್ಷ ಆಗಿಬಿಟ್ಟಿರ್ತದೆ. ಅದಕ್ಕೆ ಚಳಿಯೋ ಬಿಸಿಲೋ ಇನ್ನೊಂದು ಸನ್ನಿಕರ್ಷ ಆಗಿರ್ಬೇಕಲ್ಲ ಅದಕ್ಕೆ, ಇಲ್ಲ ಹೆಂಗಾಗ್ತದೆ? ಅಭಿಮಾನ ಇದ್ದಾಗ ಎಚ್ಚರ ಇರ್ತದೆ, ನನ್ನ ದೇಹ ಅಂತ ಬಂದ್ಕೊಳ್ಳಿ ಹೊತ್ಕೋತೀವಿ, ಇದ್ದಿದ್ದಿಲ್ಲ ಅಂದ್ರೆ ಹೆಂಗೆ ಬಿದ್ದಿರ್ತೀವಿ. ಎಂಥ ತ್ವಗೀಂದ್ರಿಯ ಅದು, ಅದ್ಭುತವಾದ ತ್ವಗೀಂದ್ರಿಯ ಅದು. ಅದಕ್ಕೆ ಲಾಕ್ಷಣಿಕ ಪ್ರಯೋಗ ಅಂತ ತಿಳಿಸಿದ್ದಾರೆ. ಶ್ರೀಕೃಷ್ಣ ವಸ್ತು.